ಸಿಂಹರಾಶಿ, ಸಿಟ್ಟಿನ ಕೈಗೆ ಯಾವುದೇ ಕಾರಣಕ್ಕೂ ಬುದ್ಧಿಯನ್ನು ಕೊಡಬೇಡಿ. ಕೋಪದಿಂದ ಅನರ್ಥಗಳಾಗ್ತಕ್ಕಂತಹದ್ದು ಹೆಚ್ಚು. ಕೋಪ ಬಂದಾಗ ನಿಮ್ಮ ಹತೋಟಿಯನ್ನು ನೀವು ಕಳ್ಕೊಳ್ತೀರಿ. ಅದರಿಂದ ಏನೋ ಅವಘಡಗಳಾಗತ್ತೆ, ಅನಾಹುತಗಳಾಗತ್ತೆ, ಏನೋ ಸಂಭವಿಸಬಹುದು ಅನ್ನುವಂಥದ್ದು ಗೊತ್ತಿರಲಿ. ಮನಸ್ಸು, ಕೋಪ ಎರಡೂ ಕೂಡ ನಿಮ್ಮ ನಿಯಂತ್ರಣದಲ್ಲಿರಬೇಕು. ಕೋಪ ಬರತಕ್ಕಂತಹದ್ದು ಮನುಷ್ಯನ ಸಹಜ ಸ್ವಭಾವ. ಅದನ್ನು ಪೂರ್ಣವಾಗಿ ಬಿಟ್ಟರೆ ಬಹಳ ಒಳ್ಳೆಯದು. ಸಾಧ್ಯ ಆಗದೇ ಇರುವಂಥವರು, ಆಗೋದಿಲ್ಲ ಅದು ಸಾಧ್ಯ, ಅಂಥವರು ಕೋಪದ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಸಲಹೆ. ಆಯಸ್ಸು ಮತ್ತು ಆರೋಗ್ಯ ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡ್ತೀರಿ. ಆದರೆ ಆರೋಗ್ಯದ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಸರಿ, ಆಯಸ್ಸಿನ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಉಚಿತವಲ್ಲ, ಸೂಕ್ತವಲ್ಲ ಅಂತ ಹೇಳಬೇಕು. ನಿಮಗಿಂತ ಬಲಶಾಲಿಯಾದವರೊಂದಿಗೆ ಸ್ಪರ್ಧೆಯಾಗಲಿ, ವಾಗ್ವಾದ ಆಗಲಿ ಬೇಡ. ಎರಡರಲ್ಲೂ ಕೂಡ ಸೋಲು ನಿಮ್ಮದಾಗ್ತಕ್ಕಂಥದ್ದು. ಪ್ರಕೃತ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಹಾಗೆಯೇ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ರಾಜಕಾರಣಿಗಳಿಂದ ಏನೋ ಭಯ ಏರ್ಪಾಟಾಗಬಹುದು, ಅಗತ್ಯವಾಗಿ ರಾಜಿ ಮಾಡಿಕೊಳ್ಬೇಕಾದಂತಹ ಪ್ರಸಂಗಗಳು ಬರಬಹುದು. ಆದರೆ ಅದಕ್ಕೆ ನಿಮ್ಮ ಸಹಮತ ಇದ್ದರೆ ನಿಮಗೆ ಅದು ಅನುಕೂಲಕರವಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಪ್ರೇಮ ಸಂಬಂಧದಲ್ಲಿ ಏನೋ ಒಂದು ರೀತಿಯ ಜಗಳ, ವಿರಸ, ಮಾತುಕತೆ, ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂತಹ ಪರಿಸ್ಥಿತಿ, ಇದೆಲ್ಲವನ್ನು ನೋಡಬೇಕಾಗತ್ತೆ. ಬಂಧುತ್ವದಲ್ಲಿ ಬಿರುಕು, ವಿನಾಕಾರಣ ಮಾತಿನ ಸುರಿಮಳೆ, ಹಾಗೆ ಮನಸ್ಸಿಗೆ ಅಸಹ್ಯ ಭಾವನೆ. ಯಾಕೆ ಹೀಗೆ ಆಡ್ತಾರೆ, ಯಾಕೆ ಹೀಗೆ ಮಾತಾಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಮೇಲಿಂದ ಮೇಲೆ ಉದ್ಭವವಾಗತಕ್ಕಂಥದ್ದು. ಹೊಸ ಸಂಬಂಧಗಳಲ್ಲಿ ನಿಮ್ಮ ಗೌರವವನ್ನು ನೀವು ಕಾಪಾಡಿಕೊಳ್ಬೇಕು. ಹೊಸದಾಗಿ ಏನೋ ಸಂಬಂಧ ಮಾಡಿರ್ತೀರಿ, ಅವರ ಮಧ್ಯದಲ್ಲಿ, ಅವರ ಜೊತೆಯಲ್ಲೂ ನಿಮ್ಮ ಈ ಹಳೆಯ ವರಸೆಯನ್ನು ತೆಗೆದರೆ ಅದು ಇನ್ನಷ್ಟು ಅವಮಾನಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು. ಹೊಸ ಸಂಬಂಧಗಳು ಗಟ್ಟಿಯಾಗಬೇಕು ಅಂತಾದರೆ ನೀವು ಮೌನವಾಗಿದ್ದರೆ ಬಹಳ ಒಳ್ಳೆಯದು. ಒಂದು ಮಾತನ್ನು ನೀವು ಬಾಯಿ ತಪ್ಪಿ ಆಡಿದರೂ ಕೂಡ ಅದರ ಹಿಂದೆ 10 ಮಾತುಗಳು ಹುಟ್ಟುಕೊಳ್ಳುತ್ತೆ. ನಿಮ್ಮ ಗೌರವಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲದೆ ಇರತಕ್ಕಂತಹದ್ದು, ನಿಮ್ಮ ಗೌರವಕ್ಕೆ ಧಕ್ಕೆ ಖಂಡಿತವಾಗಿ ಆಗ್ತಕ್ಕಂತಹದ್ದು. ಕಹಿ ಮಾತುಗಳಿಂದ ಮನಸ್ಸಿನ ಮೇಲೆ ಪರಿಣಾಮ, ಜೊತೆಗೆ ನೀವು ತುಂಬ ಚೀಪಾಗಿಬಿಡ್ತೀರಿ. ಇದನ್ನು ಮಾಡಿಕೊಳ್ಬಾರ್ದು ಅಂತ ಅರ್ಥ. ಕೆಲಸದ ಜಾಗದಲ್ಲಿ, ವೃತ್ತಿಯಲ್ಲಿ ಋಣಾತ್ಮಕವಾದಂತಹ ವಾತಾವರಣ ಏನೇ ಇದ್ದರೂ ಕೂಡ, ಮಾನಸಿಕವಾದಂತಹ ಬೇಸರಕ್ಕೆ ಕಾರಣವಾಗಿದ್ದರೂ ಕೂಡ ಅದನ್ನು ದೂರ ಮಾಡಿ ಸರಿಪಡಿಸ್ಕೊಳ್ಬೇಕೇ ಹೊರತು ಯೋಚನೆಯನ್ನು ಮಾಡುವಂಥದ್ದಲ್ಲ. ಸೀತಾ ಮಾತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ವಾಹನಕ್ಕೋ ನಿಮಗೋ ಏನೋ ಸಮಸ್ಯೆಗಳು ಆಗುವಂತಹ ಸಾಧ್ಯತೆ. ಸಂಬಂಧಿಕರಿಂದ ಧನಲಾಭ, ದ್ರವ್ಯಲಾಭ, ಈ ಯೋಗ ನಿಮಗೆ ಸಿಕ್ಕುವಂಥದ್ದಿದೆ. ನಿಮ್ಮದು ಅಲ್ಲದೇ ಇರತಕ್ಕಂತಹ ತಪ್ಪಿಗೆ ನೀವು ಶಿಕ್ಷೆಗೆ ಗುರಿಯಾಗಬೇಕಾದಂತಹ ಸಾಧ್ಯತೆ. ನೀವೇನೂ ತಪ್ಪೇ ಮಾಡಿರೋದಿಲ್ಲ, ಆದರೆ ಸರಿಯಾದಂತಹ ವಿಚಾರ ವಿಮರ್ಶೆ ಬೆಳಕಿಗೆ ಬರದಲೇ ತೊಂದರೆಗೆ ಕಾರಣವಾಗುತ್ತೆ. ಅತಿಯಾದಂತಹ ಉತ್ಸಾಹ, ಅತಿಯಾದಂತಹ ಆತುರ, ಇದರಿಂದ ಮಾಡಿದಂತಹ ಕೆಲಸಗಳು ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗಾಗಿ ನಿಧಾನ ಅಂತಕ್ಕಂತಹದ್ದು ಬಹಳ ಮುಖ್ಯವಾದಂಥದ್ದಾಗತ್ತೆ. ಪೋಷಕರಿಗೆ ದುಃಖದಾಯಕವಾದಂತಹ ದಿವಸ ಇದು. ದೊಡ್ಡವರ ವಿಚಾರದಲ್ಲಿ ಕಾಳಜಿಯನ್ನು ವಹಿಸಿ. ದೊಡ್ಡವರ ಮನಸ್ಸನ್ನು ನೋವು ಮಾಡ್ತಕ್ಕಂತಹ ಯಾವ ಪ್ರಯತ್ನಗಳು ಕೂಡ ಬೇಡ ಅನ್ನುವಂಥದ್ದು. ಶಾರೀರಿಕವಾಗಿ ಸುಖ ಇರೋದಿಲ್ಲ. ಶರೀರದಲ್ಲಿ ಏನೋ ಒಂದು ರೀತಿಯ ಆಲಸ್ಯ, ನರದ ದೌರ್ಬಲ್ಯ ಅಥವಾ ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಈಶ್ವರಾರಾಧನೆಯನ್ನು ಮಾಡಿ, ಈಶ್ವರ ಪೂಜೆ ಪ್ರಾರ್ಥನೆ ಜೊತೆಗೆ ಗೋವಿಗೆ ಅಕ್ಕಿ ಬೆಲ್ಲವನ್ನು ಕೊಟ್ಟು ಗೋಸೇವೆಯನ್ನು ಮಾಡಿ ಈಶ್ವರನನ್ನು ಪ್ರಾರ್ಥನೆ ಮಾಡುವಾಗ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬತಕ್ಕಂತಹ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಶುಭವಾಗಲಿ. ವೃಶ್ಚಿಕ ರಾಶಿ, ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಉಸಿರಾಟ ಅಥವಾ ಶ್ವಾಸಕೋಶದ ಸಮಸ್ಯೆ ಆಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ರಾಜಕಾರಣಿಗಳು ತಮ್ಮ ಹೇಳಿಕೆಯ ಮಾತಿನಿಂದ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತಕ್ಕಂಥದ್ದು, ಏನೋ ಬಾಯಿ ಚಪಲಕ್ಕೆ ಮಾತಾಡಿ ಕಷ್ಟಕ್ಕೆ ಸಿಕ್ಕಿ ಬೀಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರಯಾಣ, ಪ್ರವಾಸ ಇದರ ಬಗ್ಗೆ ಚರ್ಚೆ ನಡೆದು ಕೊನೆಗೆ ಏನೂ ಬೇಡ ಅಂತ ಹೇಳಿ ತೀರ್ಮಾನವಾಗ್ತಕ್ಕಂಥದ್ದು. ಮನಸ್ಸಿಗೆ ಬೇಸರವಾಗುತ್ತೆ,
ಆದರೆ ಬೇಡ ಅನ್ನುವಂತಹ ತೀರ್ಮಾನದ ಮುಂದೆ ಯಾವುದೂ ಇಲ್ಲ ಅಂತ ಹೇಳಿ ಗಮನಿಸ್ಕೊಳ್ಬೇಕಾದಂಥದ್ದು. ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ತಲುಪುವ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕು. ಯಾಕೆ ಅಂತಂದರೆ ಕೇವಲ ಯಾವುದೋ ಒಂದು ಗುರಿಯನ್ನಿಟ್ಟುಕೊಂಡು ನಾವು ಮನಸ್ಸಿನಲ್ಲಿ ಅದನ್ನು ಯೋಚನೆ ಮಾಡ್ತಾ ಇದ್ದರೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ, ಅದಕ್ಕೆ ಪೂರಕವಾದಂತಹ ರೀತಿಯಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನಗಳು ನಡೀತಾ ಇರಬೇಕು. ಪ್ರಯತ್ನದ ಕೊರತೆ ಆದಾಗ ಆ ಗುರಿಯನ್ನು ಮುಟ್ಟುವಂತಹದ್ದು ಕಷ್ಟ ಸಾಧ್ಯವಾದೀತು. ಎಚ್ಚರಿಕೆ ಇರಲಿ ಅಂತ ಹೆಚ್ಚು ಹೆಚ್ಚು ಖರ್ಚಿನ ಪಟ್ಟಿಯನ್ನು ನೋಡಿ ನಿರಾಸೆಯಾಗ್ತಕ್ಕಂಥದ್ದು. ಹಣ ಬೇಕಲ್ಲ, ಆದಾಯ ಇರಬೇಕಲ್ಲ, ಅದನ್ನು ಗಮನಿಸ್ಕೊಳ್ಬೇಕು. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.